ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾವು ಹಿಂದೆ ಕ್ಲಾಸ್ನಲ್ಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಕುರಿತು ಚರ್ಚೆ ಮಾಡಿದ್ವಿ. ಅದರ ಏನು ಪೇಪರ್ ಹಾರ್ಡ್ ಕೋರ್ನಲ್ಲಿ 2.3 ಇದೆ. 2.3ನಲ್ಲಿ ಯೂನಿಟ್ 3ನಲ್ಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾವು ಗಮನಿಸೋದಾದರೆ, ಅದರಲ್ಲಿ ಇವತ್ತು ಚರ್ಚೆ ಮಾಡತಕ್ಕಂಥದ್ದು ಅಸಹಕಾರ ಚಳವಳಿ ಅಂತ ಇಟ್ಕೊಂಡ್ಬಿಟ್ಟು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಇಂಟ್ರೊಡಕ್ಷನ್, ಪೀಠಿಕೆ. ರಾಷ್ಟ್ರೀಯ ಚಳವಳಿಯ ಮೊದಲನೇ ಹಂತವು ಗಾಂಧಿ ಯುಗ ಅಂತ ಇಟ್ಕೊಂಡ್ಬಿಟ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಗಾಂಧೀಜಿಯವರು ರಾಷ್ಟ್ರೀಯ ಚಳವಳಿಯ ಅಗ್ರ ನೇತಾರರಾಗಿದ್ದರು. ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ 1920ರಲ್ಲಿ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡುತ್ತದೆ. ಇದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಕ್ರಾಂತಿಗೆ ಕಾರಣವಾಗಿರ್ತಕ್ಕಂಥದ್ದು ಅಥವಾ ಒಂದು ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆಯಾಗಿದ್ದಿತ್ತು. ತಮ್ಮ ಪರಿಶುದ್ಧ ಚಾರಿತ್ರ್ಯ ಮತ್ತು ಮಹಾತ್ಯಾಗ ಮತ್ತು ಅನುಪಮ ದೇಶಭಕ್ತಿಯಿಂದ ಭಾರತೀಯ ಜನಸ್ತೋಮದ ಮೇಲೆ ಅಗಾಧವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥ ಚಳವಳಿ ಅಸಹಕಾರ ಚಳವಳಿಯಾಗಿದ್ದಿತ್ತು. 1920ರ ಹೊತ್ತಿಗೆ ಭಾರತೀಯರಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ ಅನ್ನುವಂಥದ್ದು ಪ್ರಬಲವಾಗಿ ಬೆಳೀತಾ ಇತ್ತು ಅನ್ನೋದು ಗೊತ್ತಾಗ್ತದೆ. ಬಾಲ ಗಂಗಾಧರ ತಿಲಕರಂತಹ ಅಸಾಧಾರಣ ಸ್ವಾತಂತ್ರ್ಯ ಹೋರಾಟಗಾರರ ಅವಿರತ ಪರಿಶ್ರಮದಿಂದ, ನಿರಂತರವಾಗಿರ್ತಕ್ಕಂಥ ಪ್ರಯತ್ನದಿಂದ ಭಾರತೀಯರಲ್ಲಿ ಹೊಸ ಜಾಗೃತಿ, ನವ ಜಾಗೃತಿ ಅಂತ ಹೇಳ್ತೀವಿ, ಅದನ್ನು ತಲೆದೋರುತ್ತದೆ. ಇಂತಹ ಸನ್ನಿವೇಶದಲ್ಲಿ ಅಪ್ರತಿಮ ಜನನಾಯಕರಾಗಿರ್ತಕ್ಕಂಥ ಗಾಂಧೀಜಿಯವರು ಜಗತ್ತಿನ ಚರಿತ್ರೆಯಲ್ಲಿ ನೂತನ ಎನಿಸಿರ್ತಕ್ಕಂಥ ಹೊಸ ಒಂದು ಚಳವಳಿಯನ್ನು, ಅಹಿಂಸಾತ್ಮಕವಾಗಿರ್ತಕ್ಕಂಥ ಸತ್ಯಾಗ್ರಹ ಮಾರ್ಗದಲ್ಲಿ ಭಾರತೀಯರನ್ನು ಮುನ್ನಡೆಸಿ ಅಥವಾ ಸತ್ಯಾಗ್ರಹ ಅಂತಕ್ಕಂಥ ಹೋರಾಟದಲ್ಲಿ ಭಾರತೀಯರನ್ನು ಕರ್ಕೊಂಡು ಹೋಗುವುದರ ಮುಖಾಂತರ ಯಾವುದೇ ರಕ್ತಪಾತವಿಲ್ಲದೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟತಕ್ಕಂಥ ಒಂದು ಪ್ರಯತ್ನವನ್ನು ಗಾಂಧೀಜಿಯವರು ಮಾಡ್ತಾರೆ. ಇದು ರಾಷ್ಟ್ರಮಟ್ಟದ ಹೋರಾಟವಾಗಿರ್ತಕ್ಕಂಥದ್ದು. ಈ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತಕ್ಕಂಥದ್ದು ಇದು ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಯ ಹೋರಾಟವಾಗಿರ್ತಕ್ಕಂಥದ್ದು. ಭಾರತದಲ್ಲಿ ಜೀವಿಸ್ತಕ್ಕಂಥ, ಭಾರತದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಂದು ಜನಾಂಗ, ಧರ್ಮ ಎಲ್ಲರೂ ಸೇರಿಕೊಂಡು ಮಾಡಿರ್ತಕ್ಕಂಥ ಹೋರಾಟ ಇದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತಕ್ಕಂಥದ್ದು. ಅಸಹಕಾರ ಚಳವಳಿ ಅಂತಕ್ಕಂಥದ್ದು ಗೊತ್ತಾಗ್ತದೆ, ಪ್ರಸ್ತಾವನೆ ನೋಡಿದಾಗ ಗೊತ್ತಾಗ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ಅಸಹಕಾರ ಚಳವಳಿಗೆ ಕಾರಣಗಳು ಅಂತ ಇಟ್ಕೊಂಡ್ಬಿಟ್ಟು 1919ರ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಯ ವಿರೋಧ ಆಗ್ತದೆ. ಇದು ಮೊದಲನೆಯ ಕಾರಣ. ಮೊದಲನೇ ಮಹಾಯುದ್ಧದ ಕಾಲಕ್ಕೆ ಬ್ರಿಟಿಷರು ನೀಡಿರ್ತಕ್ಕಂಥ ಭರವಸೆಗಳೆಲ್ಲವೂ ಸುಳ್ಳಾಗ್ತವೆ. ಆ ಎಲ್ಲ ಭರವಸೆಗಳು ಯಾವುದೂ ಈಡೇರೋದಿಲ್ಲ ಅಂತಕ್ಕಂಥದ್ದು. ರೌಲತ್ ಕಾಯ್ದೆಯ ವಿರೋಧ, ಲಾಹೋರದ ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಬ್ರಿಟಿಷರ ದೌರ್ಜನ್ಯದ ವಿರೋಧಕ್ಕಾಗಿ 1919 ಏಪ್ರಿಲ್ 13ನೇ ತಾರೀಕಿನಂದು ಡಾಕ್ಟರ್ ಸತ್ಯಪಾಲ್, ಡಾಕ್ಟರ್ ಕಿಚ್ಲೆ ಇವರು ನಡೆಸಿರ್ತಕ್ಕಂಥ ಪ್ರಯತ್ನ, ಖಲೀಫನ ಪದಚ್ಯುತಿ ಮಾಡಿರುವುದಕ್ಕಾಗಿ ನಡೆದಿರ್ತಕ್ಕಂಥ ಪ್ರಯತ್ನ, ಹೀಗೆ ಅನೇಕ ಕಾರಣಗಳು ಈ ಅಸಹಕಾರ ಚಳವಳಿಗೆ ನಡೀತವೆ. ಆ ಚಳವಳಿಯ ಕಾರಣಗಳನ್ನು ವಿಸ್ತೃತವಾಗಿರ್ತಕ್ಕಂಥ ವಿವರಣೆಯನ್ನು ವಿದ್ಯಾರ್ಥಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗ್ತದೆ ಎನ್ನುವಂಥದ್ದು. ಅಸಹಕಾರ ಚಳವಳಿಯ ಉದ್ದೇಶ ಮತ್ತು ಬೇಡಿಕೆಗಳು ಅಂತ ಇಟ್ಕೊಂಡ್ಬಿಟ್ಟು ಪಂಜಾಬಿನ ಜಲಿಯನ್ ವಾಲಾಬಾಗ್ ಭಾರತದ ದುರಂತಕ್ಕೆ ಕಾರಣವಾಗಿರ್ತಕ್ಕಂಥ ಅಪರಾಧಿಗಳನ್ನು ಶಿಕ್ಷಿಸುವಂಥದ್ದು, ಟರ್ಕಿಯಲ್ಲಿ ಖಿಲಾಫತ್ ಅಂದರೆ ಖಲೀಫನ ಧಾರ್ಮಿಕ ಆಳ್ವಿಕೆಯನ್ನು ಪುನರುಸ್ಥಾಪಿಸುವುದು, 1 ವರ್ಷದಲ್ಲಿ ಸ್ವರಾಜ್ಯ ಪಡೆಯುವುದು, ಅಂದರೆ ಭಾರತೀಯರನ್ನು ಗವರ್ನರ್ ಜನರಲ್ ಅಥವಾ ವೈಸ್ರಾಯರನ್ನಾಗಿ ನೇಮಕ ಮಾಡುವಂಥ ಮಹಾರಾಣಿಯ ಮೇಲೆ ಒತ್ತಡವನ್ನು ಹಾಕ್ತಕ್ಕಂಥದ್ದು. ಅಂದರೆ ಏನು ಈ ಹಿಂದೆ ನಾವು ಬ್ರಿಟಿಷ್ ಗವರ್ನರ್ ಜನರಲ್ಗಳಿದ್ದರು, ಬ್ರಿಟಿಷ್ ವೈಸ್ರಾಯರ್ಗಳಿದ್ದರು, ಅದೇ ರೀತಿಯಾಗಿ ಭಾರತೀಯರನ್ನು ಕೂಡ ಭಾರತದಲ್ಲಿ ಗವರ್ನರ್ ಜನರಲ್ಗಳಾಗಿ ಅಥವಾ ವೈಸ್ರಾಯರ್ಗಳನ್ನಾಗಿ ನೇಮಕ ಮಾಡಬೇಕು ಅಂತ ಇಟ್ಕೊಂಡ್ಬಿಟ್ಟು ಅಂದು ಭಾರತದ ಮಹಾರಾಣಿಯಾಗಿರ್ತಕ್ಕಂಥ ಕ್ವೀನ್ಸ್ ಪ್ರೊಕ್ಲಮೇಷನ್ ಆ್ಯಕ್ಟಿನ ಮೂಲಕ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಮಹಾರಾಣಿ ಮೇಲೆ ಒತ್ತಡವನ್ನು ಹಾಕ್ತಕ್ಕಂಥ ಪ್ರಯತ್ನ ಕೂಡ ನಡೀತದೆ. ಇದು ಅಸಹಕಾರ ಚಳವಳಿಯ ಉದ್ದೇಶಗಳಲ್ಲಿದ್ದಿರ್ತಕ್ಕಂಥ ಹಲವಾರು ಬೇಡಿಕೆಗಳಲ್ಲಿ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಯಾಗಿತ್ತು ಅನ್ನೋದು ಗೊತ್ತಾಗ್ತದೆ.
ಅಸಹಕಾರ ಚಳವಳಿ, ನೆಕ್ಸ್ಟ್ ಪಾಯಿಂಟ್, ಅಸಹಕಾರ ಚಳವಳಿಯ ರೂಪರೇಷೆಗಳು ಅಂತ ಇಟ್ಕೊಂಡ್ಬಿಟ್ಟು 1920 ಸೆಪ್ಟೆಂಬರ್ 4ನೇ ತಾರೀಕು ಕಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಅಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಲಾಲಾ ಲಜಪತ್ ರಾಯರ, ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿಯವರ ನಾಯಕತ್ವದಲ್ಲಿ ಅಸಹಕಾರ ಚಳವಳಿಯನ್ನು ನಡೆಸುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಆ ಕಲ್ಕತ್ತಾದ ಅಧಿವೇಶನದಲ್ಲಿ ವಿದೇಶಿ ಸರಕುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ಸರಕುಗಳಿಗೆ ಪ್ರೋತ್ಸಾಹ ನೀಡುವುದು, ಖಾದಿ ತಯಾರಿಕೆ, ಪಾನ ನಿರೋಧ, ಸರ್ವ ಸಮಾನತೆಯನ್ನು ಕಲ್ಪಿಸುವುದು, ಚಳವಳಿಯು ಸಂಪೂರ್ಣವಾಗಿ ಸತ್ಯ, ಅಹಿಂಸೆ, ಶಾಂತಿ ನೀತಿಯನ್ನು ಅವಲಂಬಿಸಬೇಕು ಅನ್ನುವಂಥದ್ದು, ಬ್ರಿಟಿಷ್ ಸರ್ಕಾರ ನೀಡಿದಂಥ ಬಿರುದು, ಪಿಂಚಣಿ ಮತ್ತು ಗೌರವದ ಸ್ಥಾನಗಳನ್ನು ಬಿಟ್ಟುಕೊಡ್ತಕ್ಕಂಥದ್ದು, ಏನು ಭಾರತೀಯರಿಗೆ, ಭಾರತೀಯ ಸ್ಥಳೀಯ ಅರಸರುಗಳಿಗೆ, ಭಾರತೀಯ ಸ್ಥಳೀಯ ಪಾಳೆಯಗಾರರಿಗೆ ಬ್ರಿಟಿಷ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಬಿರುದುಗಳಿದ್ದಾವೆ, ಪಿಂಚಣಿ ಏನಿದೆ ಅಥವಾ ಗೌರವ ಸ್ಥಾನಗಳನ್ನು ಬಿಟ್ಟುಕೊಡಬೇಕು ಅಂತಕ್ಕಂಥದ್ದು, ಇದು ಚಳವಳಿಯ ರೂಪುರೇಷೆಗಳಲ್ಲಿ ಬರ್ತಕ್ಕಂಥದ್ದು. ಸರ್ಕಾರಿ ವಿದ್ಯಾಸಂಸ್ಥೆಗಳಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳನ್ನು ವಿದ್ಯಾರ್ಥಿಗಳು ಬಹಿಷ್ಕರಿಸಬೇಕು, ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕರಿಸಬೇಕು, ರಾಜಕಾರಣಿಗಳು ಬ್ರಿಟಿಷರ ಚುನಾವಣೆ ಮತ್ತು ಶಾಸನಸಭೆ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಬೇಕು, ಬ್ರಿಟಿಷ್ ಸರ್ಕಾರದ ಹಾಗೂ ಸೈನ್ಯದ ನೌಕರಿಗಳನ್ನು ಭಾರತೀಯರು ತ್ಯಜಿಸಬೇಕು, ಜ್ಯೂರಿ, ಪುರಸಭೆ, ನಗರಸಭೆ, ಕಾರ್ಪೊರೇಷನ್ ಮತ್ತು ಮುಂತಾದ ಸ್ಥಳೀಯ ಸರ್ಕಾರದಲ್ಲಿ ನಾಮಕರಣಗೊಂಡಿರ್ತಕ್ಕಂಥ ಸದಸ್ಯರು ತಮ್ಮ ಸ್ಥಾನಮಾನಗಳನ್ನು ಬಿಟ್ಟುಕೊಟ್ಟರು, ಬ್ರಿಟಿಷರ ಕಾರ್ಖಾನೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಕಾರ್ಮಿಕರು ತಮ್ಮ ಕೆಲಸಗಳಿಗೆ ರಾಜೀನಾಮೆಯನ್ನು ನೀಡಿರುವಂಥದ್ದು, ಅಡಿಗೆ ಮಾಡುವವರು, ಅಗಸರು, ಚಮ್ಮಾರರು, ಕ್ಷೌರಿಕರು ಮುಂತಾದವರು ಬ್ರಿಟಿಷರ ವೈಯಕ್ತಿಕ ಸೇವೆಯನ್ನು ತಿರಸ್ಕರಿಸಬೇಕು ಅಂತಕ್ಕಂಥದ್ದು, ಇವುಗಳೆಲ್ಲ ಅವತ್ತಿನ ನಾನ್ ಕೋಆಪರೇಷನ್ ಮೂಮೆಂಟಿನ ಅಥವಾ ಅಸಹಕಾರ ಚಳವಳಿಯ ರೂಪರೇಷೆಗಳಾಗಿದ್ದವು. ಈ ಹಿನ್ನೆಲೆಯಲ್ಲಿ, ಈ ನಿಟ್ಟಿನಲ್ಲಿ ಈ ಚಳವಳಿ ತನ್ನದೇ ಆಗಿರತಕ್ಕಂಥ ಕೆಲವು ತುಂಬ ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಿಕೊಳ್ತದೆ ಅಂತಕ್ಕಂಥದ್ದು. ಈ ಚಳವಳಿಯ ಘಟನೆಗಳು ಅಂತ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್, 90,000 ವಿದ್ಯಾರ್ಥಿಗಳು ತಮ್ಮ ಶಾಲಾ ಕಾಲೇಜುಗಳನ್ನು ಮತ್ತು ವಿಶ್ವವಿದ್ಯಾಲಯಗಳನ್ನು ಬಹಿಷ್ಕಾರ ಮಾಡ್ತಾರೆ ಮತ್ತು ಅವರ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ಕೇಂದ್ರಗಳನ್ನು ವಾರಣಾಸಿ, ಕಲ್ಕತ್ತಾ, ಢಾಕಾ, ಲಾಹೋರ್, ಜೈಪುರ್, ಗುಜರಾತ್, ಅಹಮದ್ನಗರ್, ಅಲಹಾಬಾದ್ ಇನ್ನೂ ಮುಂತಾದ ಸ್ಥಳಗಳಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು. 75% ಜನ ಮತದಾರರು ಕೌನ್ಸಿಲ್ ಚುನಾವಣೆಯಲ್ಲಿ ಭಾಗವಹಿಸಲಿಲ್ಲ. 3,000 ವಕೀಲರು ತಮ್ಮ ವೃತ್ತಿಯನ್ನು ಮತ್ತು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿದರು. ಅವರಲ್ಲಿ CR ದಾಸ್, MR ಜೈಕರ್, ವಲ್ಲಭಾಯ್ ಪಟೇಲ್, ರಾಜಗೋಪಾಲಾಚಾರ್ಯ, ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವರು ತಮ್ಮ ವಕೀಲ ವೃತ್ತಿಯನ್ನು ಕೂಡ ಬಿಟ್ಟುಕೊಡ್ತಾರೆ ಅಂತಕ್ಕಂಥದ್ದು. ಬ್ರಿಟಿಷ್ ಸರ್ಕಾರದಿಂದ ಪಡೆದಿರತಕ್ಕಂಥ ಗೌರವ ಮತ್ತು ಪದವಿಗಳನ್ನು ವಾಪಸ್ ನೀಡಲಾಯಿತು. ಮಹಾತ್ಮ ಗಾಂಧೀಜಿಯವರು ಕೇಸರ್ ಎ ಹಿಂದ್ ಅಂತಕ್ಕಂಥ ಜೂಲೋ ಬೋಯರ್ ಪದವಿಯನ್ನು, ರವೀಂದ್ರನಾಥ್ ಟಾಗೋರ್ ಅವರು ಸರ್ ಅಂತಕ್ಕಂಥ ಪದವಿಯನ್ನು, ಹೀಗೆ ಅನೇಕರು ತಾವು ಪಡೆದಿರ್ತಕ್ಕಂಥ ಗೌರವದ ಪದವಿಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ನೀಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಸ್ವಾಭಿಮಾನದ ಸಂಕೇತವಾಗಿ ನಡೆದಿರ್ತಕ್ಕಂಥದ್ದಾಗಿದ್ದಿತ್ತು. ನಾನು ಈ ಮೊದಲೇ ಹೇಳಿರುವ ಹಾಗೆ ಪಿಂಚಣಿಗಳನ್ನು, ಗೌರವಗಳನ್ನು, ಬಿರುದುಗಳನ್ನು ವಾಪಸ್ ಕೊಡ್ತಕ್ಕಂಥದ್ದು ಅನ್ನುವಂಥದ್ರಲ್ಲಿ ಇವರೆಲ್ಲರೂ ಹಿಂದಿರುಗಿಸ್ತಾರೆ ಅಂತಕ್ಕಂಥದ್ದು. ಸುಭಾಷ್ ಚಂದ್ರ ಬೋಸ್ ಅವರು ಕಲೆಕ್ಟರ್ ಹುದ್ದೆಯನ್ನು ಬಿಟ್ಟುಕೊಡುತ್ತಾರೆ. ಸುಮಾರು 2,000 ಜನ, ಸುಭಾಷ್ ಚಂದ್ರ ಬೋಸ್ ಅವರು ಬಿಟ್ಟುಕೊಟ್ಟ ಮೇಲೆ ಸುಮಾರು 2,000 ಜನ ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡುತ್ತಾರೆ. ಚಳವಳಿಯ ಪ್ರಸಾರದ ವೆಚ್ಚಕ್ಕಾಗಿ ವ್ಯಾಪಾರಸ್ಥರು, ಕಾರ್ಮಿಕರು, ಕೂಲಿಕಾರರು ಮತ್ತು ಮಹಿಳೆಯರು ತಮ್ಮ ಹಣ ಮತ್ತು ಆಭರಣಗಳನ್ನು ನೀಡಿದರು ಅಂತಕ್ಕಂಥದ್ದು. ಈ ಚಳವಳಿ ಮಾಡಬೇಕಾದ್ರೆ ಅದಕ್ಕೆ ಆರ್ಥಿಕ ಧನ ಸಹಾಯವನ್ನು ನೀಡತಕ್ಕಂಥವ್ರು ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು ಮತ್ತು ಮಹಿಳೆಯರು ಕೂಡ ತಮ್ಮಲ್ಲಿಟ್ಟಿರ್ತಕ್ಕಂಥ ಆಭರಣಗಳನ್ನು ಕೂಡ ಈ ಚಳವಳಿಗೆ ದಾನದ ರೂಪದಲ್ಲಿ ಹಣಕಾಸಿನ ನೆರವನ್ನು ಕೂಡ ನೀಡುತ್ತಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಒಟ್ಟು 4 ಕೋಟಿ ರೂಪಾಯಿಗಳ ನಿಧಿಯನ್ನು ಸಂಗ್ರಹ ಮಾಡಲಾಗುತ್ತದೆ ಈ ಚಳವಳಿಗಾಗಿ. ವಿದೇಶಿ ವಸ್ತು ಮತ್ತು ವಸ್ತುಗಳನ್ನು ಬಹಿಷ್ಕರಿಸಿರುವುದರಿಂದ ಬ್ರಿಟಿಷ್ ಸರ್ಕಾರದ ಆದಾಯವು ಕೂಡ 1920ರಿಂದ 21 ಅವಧಿಯಲ್ಲಿ 108 ಕೋಟಿ ರೂಪಾಯಿ ಇದ್ದದ್ದು 1921-22ರಲ್ಲಿ ಅದು 32 ಕೋಟಿ ರೂಪಾಯಿಗೆ ಇಳಿಮುಖವಾಗ್ತದೆ ಅಂತಕ್ಕಂಥದ್ದು.
ಭಾರತೀಯರೆಲ್ಲರೂ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇವತ್ತು ಬಹುಶಃ ನೀವೆಲ್ಲ ನೋಡ್ತಾ ಇರ್ತೀರಿ, ಇಡೀ ಜಗತ್ತಿಗೆ ಆವರಿಸಿರ್ತಕ್ಕಂಥ ಕೋವಿಡ್-19 ಕೊರೋನಾ ಏನು ಬಂದಿದೆ, ಇದರಿಂದಾಗಿ ನಿಮ್ಮ ಪ್ರಧಾನಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ, ನೀವು ಸ್ವದೇಶಿ ವಸ್ತುಗಳನ್ನು ಬಳಸಬೇಕು, ವಿದೇಶಿ ವಸ್ತುಗಳನ್ನು ತ್ಯಜಿಸಬೇಕು ಅಂತ ಇಟ್ಕೊಂಡ್ಬಿಟ್ಟು, ಗಾಂಧೀಜಿಯವರ ಸಿದ್ಧಾಂತದಲ್ಲಿ ಮುನ್ನಡೆಯಬೇಕು ಅಂತ ಇಟ್ಕೊಂಡ್ಬಿಟ್ಟು ಖಾದಿ ಪ್ರಚಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು. ನಾವು ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೇನು ನಡೀತಾ ಇದೆಯಲ್ಲ, ಇಂಥ ಒಂದು ಆಂದೋಲನ, ಅಸಹಕಾರ ಚಳವಳಿಯಲ್ಲಿ ಅವತ್ತು ಭಾರತೀಯರು ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಆ ಕಾರಣಕ್ಕೋಸ್ಕರವಾಗಿ ಬ್ರಿಟಿಷರ ವಸ್ತುಗಳನ್ನು 1920-21 ಅವಧಿಯಲ್ಲಿ ಭಾರತೀಯರು ಸಂಪೂರ್ಣವಾಗಿ ಬಿಟ್ಟಾಗ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಿರೋದ್ರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಆರ್ಥಿಕವಾಗಿರ್ತಕ್ಕಂಥ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಉಂಟಾಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಖಾದಿ ಉತ್ಪಾದನೆಗಳು ಹಾಗೂ ಭಾರತೀಯರ ಬಟ್ಟೆ ಕಾರ್ಖಾನೆಗಳಾಗಿರ್ತಕ್ಕಂಥ ಮುಂಬೈ, ಸೂರತ್, ಕಲ್ಕತ್ತಾ ಕೈಗಾರಿಕೆಗಳು ವಿಪರೀತವಾಗಿರ್ತಕ್ಕಂಥ ಲಾಭವನ್ನು ಗಳಿಸಿದವು ಅನ್ನುವಂಥದ್ದು. ಯಾವಾಗ ವಿದೇಶಿಯರು ತಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ತಂದು ಇಲ್ಲಿ ಏನು ಮಾರಾಟ ಮಾಡ್ತಾಯಿದ್ರೋ ಅಧಿಕ ಬೆಲೆಯಲ್ಲಿ, ಸೊ ಭಾರತೀಯರು ತಮ್ಮದೇ ಆಗಿರ್ತಕ್ಕಂಥ ಸ್ಥಳೀಯ ಖಾದಿ ಕಾರ್ಖಾನೆಗಳಲ್ಲಿ ತಮ್ಮದೇ ಆದಂಥ ಅನೇಕ ವಸ್ತುಗಳನ್ನು, ಬಟ್ಟೆಗಳನ್ನು ಸಿದ್ಧಪಡಿಸುವುದರ ಮೂಲಕ ಅದರಲ್ಲಿ ನಾವು ಹೇಳಿರ್ತಕ್ಕಂಥ ಎಲ್ಲ ಸ್ಥಳಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಪರೀತವಾಗಿರ್ತಕ್ಕಂಥ ಲಾಭ ಕೂಡ ಭಾರತೀಯರಿಗೆ ಸಿಗ್ತದೆ ಅಂತಕ್ಕಂಥದ್ದು. ಸುಮಾರು ಕಲ್ಕತ್ತಾ ಒಂದರಲ್ಲಿ 100ಕ್ಕೂ ಹೆಚ್ಚು ಹೊಸ ಬಟ್ಟೆ ಕಾರ್ಖಾನೆಗಳು ಪ್ರಾರಂಭವಾಗ್ತವೆ. ಅಂದರೆ ದೇಶೀಯ ಕಾರ್ಖಾನೆಗಳು ಪ್ರಾರಂಭವಾಗ್ತವೆ. ಖಾದಿ ಬಟ್ಟೆಯನ್ನು ಮಾಡ್ತಕ್ಕಂಥ, ಸಿದ್ಧಪಡಿಸ್ತಕ್ಕಂಥ ಕಾರ್ಖಾನೆಗಳು ಪ್ರಾರಂಭವಾಗ್ತವೆ. ಬ್ರಿಟಿಷ್ ಯುವರಾಜ ಪ್ರಿನ್ಸ್ ವೇಲ್ಸ್ ಅಂತಕ್ಕಂಥವನು 1921 ನವೆಂಬರ್ 17 ಬ್ರಿಟಿಷ್ ಸರ್ಕಾರದೊಂದಿಗೆ ಭಾರತೀಯರು ಸೌಹಾರ್ದತೆಯಿಂದ ಮೂಡಿಸಬೇಕು ಅಂತ ಇಟ್ಕೊಂಡ್ಬಿಟ್ಟು ಮುಂಬೈಗೆ ಬಂದಿಳಿದಿರ್ತಕ್ಕಂಥವನಿಗೆ ಸ್ವಾಗತಕ್ಕೆ ಬದಲಾಗಿ ಹರ್ತಾಳ ಅಥವಾ ಪಿಕೆಟಿಂಗ್ ಮೂಲಕ ಬಹಿಷ್ಕಾರವನ್ನು ಹಾಕಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹಿಂದೆ ಯಾವುದೇ ಬ್ರಿಟಿಷ್ ಅಧಿಕಾರಿ ಬರ್ತಾನೆ ಅಥವಾ ಇಸ್ರಾಯೇಲ್ ಬರ್ತಾನೆ ಅಥವಾ ಗವರ್ನರ್ ಜನರಲ್ ಬರ್ತಾನೆ ಅಂತ ಹೇಳಿದ್ರೆ ಭಾರತೀಯರೆಲ್ಲರೂ ಅವರಿಗೆ ಅತ್ಯಂತ ಅದ್ಧೂರಿಯಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಕ್ಕಂಥದ್ದು, ಅದ್ಧೂರಿಯಾಗಿರ್ತಕ್ಕಂಥ ಹರ್ಷೋದ್ಗಾರಗಳ ಮೂಲಕ ಅವರಿಗೆ ಅವರದೇ ಆಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಬಂಗ್ಲೆಗೆ ಕರ್ಕೊಂಡೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಿಂದೆ ಭಾರತೀಯರು ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇದೆಲ್ಲವನ್ನು ನಾವು ಗಮನಿಸಿದಾಗ ಬ್ರಿಟಿಷರಿಗೆ ಈ ರೀತಿಯಾಗಿರ್ತಕ್ಕಂಥ ಗೌರವಗಳು ಕೊಡುವುದಕ್ಕೆ ಬದಲಾಗಿ ಆ ಪ್ರಿನ್ಸ್ ವೇಲ್ಸ್ ಅಂತಕ್ಕಂಥವನು ಭಾರತಕ್ಕೆ 1921 ನವೆಂಬರ್ 17 ಬಂದಂಥ ಸಂದರ್ಭದಲ್ಲಿ ಎಲ್ಲ ಭಾರತೀಯರು ಒಕ್ಕೂರಿನಿಂದ ಒಮ್ಮನಸ್ಸಿನಿಂದ ಅವನ ವಿರುದ್ಧ ಮುಷ್ಕರವನ್ನು ಹೂಡುತ್ತಾರೆ, ಹರ್ತಾಳವನ್ನು ಹೂಡುತ್ತಾರೆ, ಪಿಕೆಟಿಂಗನ್ನು ಪ್ರಾರಂಭ ಮಾಡ್ತಾರೆ, ಬಹಿಷ್ಕಾರವನ್ನು ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ಪ್ರಕರಣದಲ್ಲಿ 6,000 ಜನರನ್ನು ಬಂಧಿಸಿ ಸೆರೆಮನೆಗೆ ಕಳುಹಿಸಲಾಯಿತು. ಭಾರತೀಯರಿಗೆ 1153 ಜನರು ಬ್ರಿಟಿಷರ ಗುಂಡಿಗೆ ಬಲಿಯಾದರು. ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ತರಲು ಮಸೀದಿಯಲ್ಲಿ ಹಂದಿಯನ್ನು ಕೊಂದು ಇದು ಹಿಂದೂಗಳ ಕೃತ್ಯವೆಂದಲು ಅನೇಕ ಹಿಂದೂಗಳನ್ನು ಬಂಧಿಸಿದರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆವಾಗ ಬ್ರಿಟಿಷರು ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ತಾರತಮ್ಯವನ್ನು ತರುವುದರ ಮೂಲಕ ಹಿಂದೂಗಳಿಗೆ ಹಸು ಪವಿತ್ರವಿರುವಂತೆ ಹಂದಿ ಎನ್ನುವಂಥದ್ದು, ಮುಸ್ಲಿಮರಿಗೆ ಅದು ನಿರ್ಜನವಾಗಿರ್ತಕ್ಕಂಥದ್ದು ಹಂದಿ, ಅದನ್ನು ಕೊಲೆ ಮಾಡಿ ಮಸೀದಿನಲ್ಲಿ ಬಿಸಾಕಿರ್ತಕ್ಕಂಥದ್ದು, ಇದು ಹಿಂದೂಗಳ ಮೇಲೆ ದೋಷಾರೋಪಣೆ ಮಾಡಬೇಕು ಮುಸ್ಲಿಮರು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಒಂದು ಕುತಂತ್ರ. ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳನ್ನು ಬಂಧಿಸಿ ಅದು ಮುಸ್ಲಿಮರ ಕೃತ್ಯ ಎಂದು ಅನೇಕ ಮುಸ್ಲಿಮರನ್ನು ಬಂಧಿಸಿದರು. ಏನು ಹಿಂದೂ ಟೆಂಪಲ್ಗಳಿದ್ದಾವೆ ಅಲ್ಲಿರ್ತಕ್ಕಂಥ ಮೂರ್ತಿಗಳನ್ನೆಲ್ಲವನ್ನು ಒಡೆದು ಹಾಕಿರ್ತಕ್ಕಂಥವ್ರು ಬ್ರಿಟಿಷರೇ. ಆದರೆ ಆ ಬ್ರಿಟಿಷರು ಒಡೆದು ಹಾಕಿದ್ದಿರ್ತಕ್ಕಂಥದ್ದನ್ನು ಹಿಂದೂಗಳ ಮೇಲೆ ಹಾಕುವುದರ ಮೂಲಕ ಅನೇಕ ಜನ ಏನು ಮಾಡ್ತಾರೆ, ಈ ಕೃತ್ಯ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಮುಸ್ಲಿಮರು ಒಡೆದು ಹಾಕಿದ್ದಾರೆ ಹಿಂದೂಗಳ ಟೆಂಪಲ್ಗಳು ಅಥವಾ ಹಿಂದೂಗಳ ಮೂರ್ತಿಗಳು ಅಂತ ಇಟ್ಕೊಂಡ್ಬಿಟ್ಟು ಸಾಕಷ್ಟು ಜನ ಮುಸ್ಲಿಮರನ್ನು ಕೂಡ ಬಂಧಿಸ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬಹುದಿನಗಳಿಂದ ಮುಚ್ಚಿದ ಅಯೋಧ್ಯೆಯ ರಾಮ ಮಂದಿರ ಪೂಜೆಗೆ ಅವಕಾಶವನ್ನು ನೀಡಿ ಕೋಮು ಗಲಭೆಗೆ ಅವಕಾಶವನ್ನು ಮಾಡಿದರು ಅಂತಕ್ಕಂಥದ್ದು. ಹಿಂದೆ ಬಹುಶಃ ನಾವು ಬಾಬರ್ನ ಕಾಲದಲ್ಲಿ ಇದ್ದಿರ್ತಕ್ಕಂಥ ಬಾಬರ್ ಮಸೀದಿ ಅಥವಾ ರಾಮ ಜನ್ಮಭೂಮಿ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಹೊಗೆ ಆಡ್ತಾನೆ ಇದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಿಂದ ಆಗಿರ್ತಕ್ಕಂಥ ಆದೇಶದಿಂದ ಅದು ಸದ್ಯಕ್ಕೆ ಶಾಂತವಾಗಿದೆ. ಮುಂಬರುವಂಥ ದಿನಗಳಲ್ಲಿ ಶಾಂತಿಯಿಂದ ಇರಲಿ ಅಂತ ಇಟ್ಕೊಂಡ್ಬಿಟ್ಟು. ಸೊ ಈ ರೀತಿಯಾಗಿರ್ತಕ್ಕಂಥ ಕೋಮು ಗಲಭೆಗಳಿಂದ ಕೂಡಿರ್ತಕ್ಕಂಥ ಆ ರಾಮ ಮಂದಿರ ಅಂತಕ್ಕಂಥದ್ದನ್ನು ಆವತ್ತಿನ ಕಾಲದಲ್ಲಿ ಬ್ರಿಟಿಷರು ತೆಗೆದಿಟ್ಟು ಹಿಂದೂ ಮತ್ತು ಮುಸ್ಲಿಮರ ವಿರುದ್ಧ ಮತ್ತಿಷ್ಟು ಪರಸ್ಪರವಾಗಿರ್ತಕ್ಕಂಥ ಕಲಹದ ಬೀಜವನ್ನು ಬಿತ್ತಕ್ಕಂಥ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸವನ್ನು ಬ್ರಿಟಿಷರು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕಾಂಗ್ರೆಸ್ಸಿನ ನಾಯಕರಾಗಿರ್ತಕ್ಕಂಥ CR ದಾಸ್, ಲಾಲಾ ಲಜಪತ್ ರಾಯ, ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಅನಿ ಬೇಸೆಂಟ್, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್ ಇನ್ನೂ ಮುಂತಾದ
ಅನೇಕ ಮಹಾನ್ ನಾಯಕರುಗಳು ಒಟ್ಟು 60,000 ರಿಂದ 80,000 ಜನರನ್ನು ಬಂಧಿಸಿ ಸೆರೆಮನೆಗೆ ತಳ್ಳಲಾಯಿತು ಅಂತಕ್ಕಂಥದ್ದು. ಸೆರೆಮನೆಗೆ ಹೋಗುವುದು ಅಂತ ಹೇಳಿದ್ರೆ ಅವತ್ತಿನ ಸಂದರ್ಭದಲ್ಲಿ ಅದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾರ್ಯವಾಗಿದ್ದಿತ್ತು ಭಾರತೀಯರಿಗೆ. ಸೆರೆಮನೆಯಿಂದ ಬಿಡುಗಡೆಯಾಗುವವರೆಗೆ ಸಮಾಜದಲ್ಲಿ ಅತ್ಯಂತ ಗೌರವ ಲಭಿಸುತ್ತದೆ. ಸೆರೆಮನೆಗೆ ಹೋಗುವುದು ದೇವಸ್ಥಾನದ ಸೇವೆಗಾಗಿ ಅನ್ನುವಂಥ ಮನೋಭಾವನೆ ಭಾರತೀಯರಲ್ಲಿ ಬೆಳೆಯುತ್ತದೆ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗದಂಥ ಪವಿತ್ರವಾಗಿರ್ತಕ್ಕಂಥದ್ದು ಯಾಕೆ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಭೀಕರವಾಗಿರ್ತಕ್ಕಂಥ ಬ್ರಿಟಿಷರಿಂದ ಈ ಭಾರತ ಮಾತೆಯನ್ನು ಬಿಡುಗಡೆಗೊಳಿಸಬೇಕಾಗಿದೆ, ಭಾರತವನ್ನು ಸ್ವತಂತ್ರಗೊಳಿಸಬೇಕಾಗಿದೆ. ಸೊ ಆ ಕಾರಣಕ್ಕೋಸ್ಕರವಾಗಿ ನಾವೇನಾದರೂ ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ, ಹೋರಾಟ ಮಾಡಿದಾಗ ನಮ್ಮನ್ನು ಸೆರೆಮನೆಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಭಾರತ ಮಾತೆಯ ರಕ್ಷಣೆಗಾಗಿ ನಾವು ಮಾಡಿರ್ತಕ್ಕಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಇದು ಭಾರತೀಯರು ಭಾವಿಸ್ಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಚೌರಿ ಚೌರಾ ಘಟನೆ 5/2/1922 ನಡೀತದೆ. ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರಾ ಎಂಬ ಸ್ಥಳದಲ್ಲಿ ಅಸಹಕಾರ ಚಳವಳಿ ಭಾಗವಾಗಿರ್ತಕ್ಕಂಥ ಕರ ನಿರಾಕರಣೆ ಚಳವಳಿಯನ್ನು ಅಲ್ಲಿ ರೈತರು ಶಾಂತಿಯುತವಾಗಿ ನಡೆಸ್ತಾ ಇದ್ರು ಅಂತಕ್ಕಂಥದ್ದು. ಸುಮಾರು 3,000 ಜನ ರೈತರು ಶಾಂತಿಯುತವಾಗಿ ಗಾಂಧೀಜಿಯವರ ಅಹಿಂಸಾ ಮಾರ್ಗದಲ್ಲಿ ಹರ್ತಾಳ ಮೆರವಣಿಗೆಯನ್ನು ನಡೆಸತೊಡಗಿದರು. ಆದರೆ ಕಿಡಿಗೇಡಿಗಳಾಗಿರ್ತಕ್ಕಂಥ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಮೆರವಣಿಗೆ ಹಿಂದಿರುವಂಥ ಕೆಲವು ನಾಯಕರನ್ನು ಬೂಟುಗಾಲಿನಿಂದ ಒದ್ದು ಅವರನ್ನು ಕೆರಳಿಸ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಭಾಳ ಶಾಂತಿಯುತವಾಗಿ ಇವರು ತಮ್ಮದೇ ಆಗಿರ್ತಕ್ಕಂಥ ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇಡಬೇಕು ಅಂತ ಇಟ್ಕೊಂಡ್ಬಿಟ್ಟು, ತಮ್ಮದೇ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಬ್ರಿಟಿಷರಿಗೆ ಹೇಳೋದಕ್ಕೆ ಅಂತ ಇಟ್ಕೊಂಡ್ಬಿಟ್ಟು ಮೆರವಣಿಗೆ ಹೊರಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಸಿಬ್ಬಂದಿ ಭಾರತೀಯ ಹೋರಾಟಗಾರರನ್ನು, ಯಾರು ಹಿಂದಿನ ಲೈನ್ನಲ್ಲಿರ್ತಾರೆ, ಯಾರು ಕೊನೆಯ ಸಾಲಿನಲ್ಲಿದ್ದಾರೆ ಅಂಥವರನ್ನು ಹಿಡಿದು ಬೇಕಂಥೇಳಿ ಅಥವಾ ಇಂಟೆನ್ಷಲಿ ಪರ್ಪೋಸ್ಲಿ ಅವರನ್ನು ಹಿಡಿದು ಬೂಟುಗಾಲಿನಿಂದ ಒದ್ದು ಅವರನ್ನು ನೆಲಕ್ಕೆ ಉರುಳಿಸ್ತಾರೆ ಅಥವಾ ಅವರನ್ನು ಸಿಟ್ಟಿಗೆ ತರಿಸ್ತಾರೆ, ಅವರನ್ನು ಆವೇಶಗೊಳಿಸ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಒಂದು ವೇಳೆ ಭಾರತೀಯರು ಮತ್ತು ಪೊಲೀಸರ ನಡುವೆ ತೀವ್ರತರವಾಗಿರ್ತಕ್ಕಂಥ ವಿರೋಧ ಉಂಟಾದಾಗ ಅವರ ಮೇಲೆ ಲಾಠಿ ಚಾರ್ಜನ್ನು ಮಾಡತಕ್ಕಂಥದ್ದು ಕೂಡ ನಡೀತದೆ. ಇದರಿಂದ ರೊಚ್ಚಿಗೆದ್ದಿರ್ತಕ್ಕಂಥ ಜನ ಕಲ್ಲು ತೂರಲು ಪ್ರಾರಂಭಿಸಿದರು. ಪೊಲೀಸರು ಗುಂಡು ಹಾರಿಸುತ್ತಾರೆ. ನೋಡಿ, ಭಾರತೀಯ ಜನರ ಕೈಯಲ್ಲಿ ಕಲ್ಲಿದೆ, ಬಡಗಿ ಇದೆ, ಲಾಠಿ ಇದೆ. ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿ ಬಂದೂಕುಗಳಿದ್ದಾವೆ. ಆ ಬಂದೂಕಿನ ಮಳೆಯನ್ನು ಸುರಿಸ್ತಾರೆ. ಶಾಂತಿಯುತವಾಗಿ ಹೋರಾಟ ಮಾಡತಕ್ಕಂಥ, ಶಾಂತಿಯುತವಾಗಿ ಮುಷ್ಕರ ಮಾಡತಕ್ಕಂಥ ಭಾರತೀಯರ ಮೇಲೆ ಪೊಲೀಸರು ಗುಂಡಾರಿಸಿರುವುದರಿಂದ 2 ಜನ ಮರಣ ಹೊಂದುತ್ತಾರೆ, 8 ಜನರಿಗೆ ಗಾಯವಾಗ್ತದೆ. ಬ್ರಿಟಿಷ್ ಪೊಲೀಸರ ಹತ್ರ ಗುಂಡುಗಳು ಖಾಲಿಯಾಗಿಬಿಡ್ತವೆ. ಹೆದರಿರ್ತಕ್ಕಂಥ ಇನ್ಸ್ಪೆಕ್ಟರ್ ಸೇರಿದಂತೆ 28 ಜನ ಬ್ರಿಟಿಷ್ ಪೊಲೀಸರು ಠಾಣೆಯಲ್ಲಿ ಅಡಗಿಕೊಂಡು ಕುಳಿತುಕೊಂಡ್ಬಿಡ್ತಾರೆ. ಅವ್ರ ಹತ್ರ ಎಷ್ಟು ಗುಂಡುಗಳಿದ್ದಾವೆ ಆ ಗುಂಡನ್ನು ಎಲ್ಲ ಫೈರ್ ಮಾಡ್ತಾರೆ. ಫೈರ್ ಮಾಡಿದಾಗ ಗುಂಡೆಲ್ಲ ಖಾಲಿಯಾಗಿಬಿಡ್ತದೆ ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿರ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 28 ಜನ ಹೆದರಿ ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಕಚೇರಿಯಲ್ಲಿ ಅವಿತುಕೊಂಡು ಕುಳಿತುಕೊಳ್ತಾರೆ ಅಂತಕ್ಕಂಥದ್ದು. ಹೀಗೆ ರೊಚ್ಚಿಗೆದ್ದಿರ್ತಕ್ಕಂಥ ಭಾರತೀಯರು ಬ್ರಿಟಿಷ್ ಪೊಲೀಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಬೆಂಕಿಯನ್ನು ಹಚ್ಚುತ್ತಾರೆ. 22 ಜನ ಪೊಲೀಸರು ಸಜೀವವಾಗಿರ್ತಕ್ಕಂಥ ದಹನವನ್ನುಗೊಳ್ಳುತ್ತಾರೆ. ಇದು ಫೆಬ್ರವರಿ 5ನೇ ತಾರೀಕು 1922 ಸಂಭವಿಸಿರ್ತಕ್ಕಂಥ ಚೌರಿ ಚೌರಾ ಅಂತಕ್ಕಂಥ ಘಟನೆ ಭಾರತದ ಚರಿತ್ರೆಯಲ್ಲಿ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಒಂದು ಘಟನೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್, ಚಳವಳಿಯ ನಿಲುಗಡೆ ಅಂತ ಇಟ್ಕೊಂಡ್ಬಿಟ್ಟು 12/2/1922 ಈ ಘಟನೆ ಸತ್ಯ, ಅಹಿಂಸೆ, ಶಾಂತಿಯಿಂದ ಕೂಡಿರಬೇಕಾಗಿರ್ತಕ್ಕಂಥ ಚಳವಳಿಯು ಹಿಂಸೆಗೆ ತಿರುಗಿರುವುದರಿಂದ ಮತ್ತು ದೇಶದ ಹಲವೆಡೆ ಕೋಮುಗಲಭೆ ಪ್ರಾರಂಭವಾಗಿರುವುದರಿಂದ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಫೆಬ್ರವರಿ 12ನೇ ತಾರೀಕು 1922 ಹಠಾತ್ತನೆ ತಕ್ಷಣಕ್ಕೆ ನಿಲ್ಲಿಸಿಬಿಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಈ ಚಳವಳಿಯಿಂದ ಆಗ್ತಕ್ಕಂಥ ಪರಿಣಾಮಗಳು. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಠಾತ್ತನೆ ನಿಲ್ಲಿಸಿದ್ದರಿಂದ ಇತರ ಅನೇಕ ಕಾಂಗ್ರೆಸ್ ನಾಯಕರಿಂದ ಟೀಕೆಗೆ ಒಳಗಾಗ್ತಾರೆ. ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಅನೇಕ ನಾಯಕರಿಗೆ ನಿರಾಶೆ ಆಗ್ತದೆ. CR ದಾಸ್, ಮೋತಿಲಾಲ್ ನೆಹರು, NC ಕೇಲೇಕರ್, ಅಜ್ಮಲ್ ಖಾನ್ ಮತ್ತು ತೇಜ್ ಬಹದ್ದೂರ್ ಸಫ್ರು ಮುಂತಾದವರು ಕಾಂಗ್ರೆಸ್ನಿಂದ ಹೊರನಡೆದು
ಸ್ವರಾಜ್ಯ ಎಂಬ ನೂತನವಾಗಿರ್ತಕ್ಕಂಥ ಪಕ್ಷವನ್ನು ಕಟ್ತಾರೆ. 1923ರಲ್ಲಿ ಆ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಗಾಂಧೀಜಿಯವರು ಈ ನೀತಿಯಿಂದ ಅನೇಕ ಜನರು ತ್ಯಾಗ ಬಲಿದಾನವೂ ಕೂಡ ವ್ಯರ್ಥವಾಗುತ್ತದೆ, ಯಾಕಂದರೆ ಹಠಾತ್ತನೆಯ ದಾಳಿಯನ್ನು ನಿಲ್ಲಿಸಿರುವುದರಿಂದ. ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಟೀಕೆಯನ್ನು ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ ಗಾಂಧೀಜಿಯವರ ಕ್ರಮವನ್ನು, ನೀತಿಯನ್ನು. ಖಿಲಾಫತ್ ಜರ್ಕಿ ದೇಶದ ಧಾರ್ಮಿಕ ನಾಯಕನಿಗೆ ಅನ್ಯಾಯವಾದರೆ ಭಾರತದಲ್ಲಿ ಮುಸ್ಲಿಮರ ಜೊತೆ ಹೋರಾಟ ಮಾಡುವುದು ಎಷ್ಟು ಸೂಕ್ತ, ಹಾಗೂ ಈ ಚಳವಳಿಯ ನಾಯಕತ್ವವನ್ನು ಮತಾಂಧರಾದಂಥ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿಗೆ ವಹಿಸಿಕೊಟ್ಟಿದ್ದು ರಾಷ್ಟ್ರೀಯವಾದಿ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಮೊಹಮ್ಮದ್ ಅಲಿ ಜಿನ್ನಾ ಗಾಂಧೀಜಿಯ ನೀತಿಯನ್ನು ಟೀಕಿಸ್ತಾರೆ. ಕಾಂಗ್ರೆಸ್ಸನ್ನು ತ್ಯಜಿಸಿ ಭಾರತವನ್ನು ಬಿಟ್ಟು ಲಂಡನ್ನಲ್ಲಿ ವಕೀಲ ವೃತ್ತಿಯನ್ನು ಮಾಡಲು ತೊಡಗಿದರು ಮೊಹಮ್ಮದ್ ಅಲಿ ಜಿನ್ನಾ. ಬ್ರಿಟಿಷರು ತಮ್ಮ ಶಕ್ತಿಗೆ ಹಾಗೂ ತಮ್ಮ ನೀತಿಗೆ ಜಯವಾಗುತ್ತದೆ ಎಂದು ಪ್ರಚಾರ ನಡೆಸಿದರು. ಸಾವಿರಾರು ಜನ ಸೆರೆಮನೆ ಸೇರ್ತಾರೆ. ಅನೇಕ ಜನರಿಗೆ ನಿರಾಶೆ ಆಗ್ತದೆ. ಒಂದು ಚಿಕ್ಕ ಹಳ್ಳಿಯ ಜನ ಕೈಗೊಂಡಿರ್ತಕ್ಕಂಥ ದುರ್ವರ್ತನೆಗೆ ಇಡೀ ದೇಶವೇ ಬೆಲೆ ಕಟ್ಟಬೇಕಾಗಿರ್ತಕ್ಕಂಥ ನಿರ್ಣಯ, ಇದು ಅತ್ಯಂತ ತಪ್ಪಾಗಿರ್ತಕ್ಕಂಥ ನಿರ್ಣಯ ಎಂದು ಲಾಲಾ ಲಜಪತ್ ರಾಯ್ ವಿಮರ್ಶೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕೊನೆಗೆ ಬರ್ತಕ್ಕಂಥದ್ದು ಸಮಾರೋಪ ಅಂತ ಇಟ್ಕೊಂಡ್ಬಿಟ್ಟು ಕನ್ಕ್ಲೂಷನ್. ಗಾಂಧೀಜಿಯವರ ನಾಯಕತ್ವದ ಪ್ರಪ್ರಥಮ ರಾಷ್ಟ್ರೀಯ ಹೋರಾಟವಾಗಿತ್ತು. ಎಲ್ಲ ಜಾತಿಯ, ಎಲ್ಲ ಪ್ರಾಂತದ, ಎಲ್ಲ ಭಾಷೆಯ ಭಾರತದ ಪ್ರಮುಖ ಹೋರಾಟವಾಗಿತ್ತು. ಸತ್ಯ, ಅಹಿಂಸೆ, ಶಾಂತಿಯ ಮುಖಾಂತರ ಬ್ರಿಟಿಷ್ ಸರ್ಕಾರದ ಎದೆ ನಡಗಿಸಿದ್ದು ಮುಂದಿನ ರಾಷ್ಟ್ರೀಯ ಹೋರಾಟಕ್ಕೆ ನಾಂದಿಯಾಗ್ತದೆ. ಈ ಹೋರಾಟದಿಂದ ಗಾಂಧೀಜಿಯವರು ಪ್ರಶ್ನಾತೀತವಾಗಿರ್ತಕ್ಕಂಥ ರಾಷ್ಟ್ರೀಯ ನಾಯಕರಾಗಿ ಮಹಾತ್ಮ ಎಂದು ಕರೆಸಿಕೊಳ್ಳುತ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗೆ ಒಟ್ಟಾರೆ ಹೇಳೋದಾದರೆ ಈ ಅಸಹಕಾರ ಚಳವಳಿ ಅಂತಕ್ಕಂಥದ್ದು ಭಾರತೀಯರಲ್ಲಿ ಮತ್ತಿಷ್ಟು ರಾಷ್ಟ್ರೀಯತೆ, ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ ಅನ್ನುವಂಥದ್ದನ್ನು ಹುರಿದುಂಬಿಸುವುದಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದಾಗಿತ್ತು ಅನ್ನೋದು ಗೊತ್ತಾಗ್ತದೆ. ಇಲ್ಲಿಗೆ ಈ ತರಗತಿ ಇಲ್ಲಿಗೆ ಮುಕ್ತಾಯವಾಗ್ತದೆ. ಮುಂದೆ ನೋಡೋಣ. ಧನ್ಯವಾದಗಳು.